ನಮಸ್ಕಾರ ಎಲ್ರಿಗೂ, ನಾನ್ ರಶ್ಮಿ. ವೆಲ್ಕಮ್ ಟು ಊಟ ಉಪಹಾರ. ಇವತ್ತಿನ ರೆಸಿಪಿ ಕೇಸರಿ ಬಾತ್. ಲೆಟ್ಸ್ ಸ್ಟಾರ್ಟ್ ಇಟ್. ಮೊದಲಿಗೆ ಹಣ್ಣಾಗಿರೋ ಅರ್ಧ ಪಚ್ಚಬಾಳೆಹಣ್ಣನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತ ಇದ್ದೀನಿ. ಪುಟ್ಬಾಳೆಹಣ್ಣು ಯೂಸ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಒಂದು ಹಣ್ಣನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆಗೆ 3 ಕಪ್ ನೀರು, 1 ಕಪ್ ಸಕ್ಕರೆ ಮತ್ತೆ ಸ್ಮ್ಯಾಶ್ ಮಾಡಿರೋ ಬಾಳೆಹಣ್ಣು ಇಷ್ಟನ್ನು ಹಾಕಿ ನೀರನ್ನ ಕುದಿಯಕ್ಕಿಡೋಣ. ಒಂದು ಪಾನಿಗೆ 1 ಸ್ಪೂನ್ ತುಪ್ಪ, ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕಿ 3 ಲವಂಗ, 10 ರಿಂದ 15 ಗೋಡಂಬಿ, 1 ಕಪ್ ಚಿರೋಟಿ ರವೆ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಹುರ್ಕೋಬೇಕು. ಗೋಡಂಬಿ ಜೊತೆಗೆ ದ್ರಾಕ್ಷಿ ಹಾಕಕ್ ಹೋಗ್ಬೇಡಿ, ದ್ರಾಕ್ಷಿನ ಆಮೇಲೆ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ರವೆನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಗೋಡಂಬಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಗೋಡಂಬಿ ಗೋಲ್ಡನ್ ಬ್ರೌನ್ ಆಗಿದೆ, ರವೆ ಈಗ ಪರ್ಫೆಕ್ಟ್ ಆಗಿ ಹುರಿದಿದೆ. ಇಷ್ಟು ರವೆ ಹುರಿದ್ರೆ ಸಾಕು. ನೀರು, ಸಕ್ಕರೆ, ಬಾಳೆಹಣ್ಣು ಹಾಕಿ ಕುದಿಯಕ್ಕೆ ಇಟ್ಟಿದ್ವಲ್ಲ, ನೀರು ಕುದೀತಾ ಇದೆ. ಇದನ್ನ ರವೆಗೆ ಆ್ಯಡ್ ಮಾಡೋಣ. ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ರವೆನ ಚೆನ್ನಾಗಿ ಹುರಿದಿರೋದ್ರಿಂದ ಗಂಟಾಗೋ ಚಾನ್ಸಸ್ ಇಲ್ಲ, ಬಟ್ ನೀರು ಕುದೀತಾ ಇರೋದ್ರಿಂದ ಉಕ್ಕು ಬಂದ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಆ್ಯಡ್ ಮಾಡ್ಕೊಳ್ಳಿ. 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕೇಸರಿ ಇದ್ರೆ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕೇಸರಿನ ಆ್ಯಡ್ ಮಾಡಿ. ಇದನ್ನ ಮೀಡಿಯಂ ಫ್ಲೇಮಲ್ಲೇ ನೀರೆಲ್ಲ ಇಂಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಗ್ಯಾಸ್ನ ಫುಲ್ ಲೋ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ರವೆನ 2 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡೋಣ. 10 ರಿಂದ 15 ದ್ರಾಕ್ಷಿನ 1 ಸ್ಪೂನ್ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಸಾಕು. ರವೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಫ್ರೈ ಮಾಡಿರೋ ದ್ರಾಕ್ಷಿ 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಕಪ್ ರವೆಗೆ 3 ಕಪ್ ನೀರು, 1 ಕಪ್ ಸಕ್ಕರೆ, ಅರ್ಧ ಕಪ್ ಎಣ್ಣೆ. ಇದು ಪರ್ಫೆಕ್ಟ್ ಮೆಜರ್ಮೆಂಟು. ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು. 3 ಏಲಕ್ಕಿ ಪುಡಿ ಮಾಡಿರೋದನ್ನ ಹಾಕ್ತಾ ಇದ್ದೀನಿ. ಟೇಸ್ಟ್ ಅಲ್ಲಿ ಇದು ಎಣ್ಣೆ ಉಪಯೋಗಿಸಿ ಮಾಡಿರೋ ಕೇಸರಿ ಬಾತ್ ಅಂತೇಳಿ ಗೊತ್ತೇ ಆಗಲ್ಲ. ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಸಿಂಪಲ್ ಅಂಡ್ ಡಿಲಿಷಿಯಸ್ ಕೇಸರಿ ಬಾತ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.